ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಉಜ್ಜನಿ ಸಾರ್ವಜನಿಕ ಹಾಸ್ಪಿಟಲ್ ಸಮಯಕ್ಕೆ ಸಿಗದ ಡಾಕ್ಟರ್. ಡಾಕ್ಟರ್ ಕ್ಷೇತ್ರದಲ್ಲೇ ಡಾಕ್ಟರ್ ಇಲ್ಲದೆ ರೋಗಿಗಳ ಪರದಾಟ. ದುರಂತ ಅಂದ್ರೆ ಈ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ ವೈದ್ಯರೇ ಈ ಕ್ಷೇತ್ರದ ಟಿಎಚ್ಒ. ಸಮಯಕ್ಕೆ ಸಿಗುತ್ತಿಲ್ಲ ಡಾಕ್ಟರ್ನ ಸದುಪಯೋಗ. ವಾರಕ್ಕೆ 2 ದಿನ ಮಾತ್ರ ವೈದ್ಯರ ಸೌಲಭ್ಯ. ಇನ್ನುಳಿದ ದಿನಗಳಲ್ಲಿ ರೋಗಿಗಳ ಪರಿಸ್ಥಿತಿ ಏನ್ರಿ? ಎಸ್, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಉಜ್ಜನಿ ಪಂಚಾಯಿತಿಯ ಜನ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ವ್ಯವಸ್ಥೆ ಸಿಗದೆ ಪರದಾಡುತ್ತಿದ್ದಾರೆ. ಇಲ್ಲಿನ ಶಾಸಕರು ಡಾಕ್ಟರ್ ಆಗಿದ್ದು ಕೂಡ ಕ್ಷೇತ್ರದ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ ಇಲ್ಲದಿರೋದು ವಿಪರ್ಯಾಸ. ಸುಮಾರು 20 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದ ವೈದ್ಯರೇ ಕುಣಿಗಲ್ ಕ್ಷೇತ್ರದಲ್ಲಿ ಟಿಎಚ್ಒ ಆಗಿ ಮುಂಬಡ್ತಿ ಹೊಂದಿದ ಮೇಲೆ ಟೆಂಪ್ರವರಿ ಡಾಕ್ಟರ್ಗಳು ಬಂದರಾದ್ರೂ ಹೆಚ್ಚಿನ ಸಮಯ ಉಳಿಯಲೇ ಇಲ್ಲ. ಆದ್ರೂ ಇಲ್ಲಿಗೆ ಪರ್ಮನೆಂಟ್ ವೈದ್ಯರ ಭಾಗ್ಯ ಸಿಗಲೇ ಇಲ್ಲ. ಎಲ್ಲ ಸವಲತ್ತುಗಳನ್ನೊಳಗೊಂಡ ಉಜ್ಜನಿ ಪಂಚಾಯಿತಿ ಜನಸಂಖ್ಯೆಯಲ್ಲೂ ಮುಂಚೂಣಿಯಲ್ಲಿ ಇದೆ. ಈ ಭಾಗದಲ್ಲಿ ವಯೋವೃದ್ಧರು ಹೆಚ್ಚಾಗಿದ್ದು ತುರ್ತು ಸಮಸ್ಯೆಗಳಿಗೆ ದೂರ ಪ್ರಯಾಣ ಬೆಳೆಸಲು ಸೂಕ್ತವಾಗದ ಕಾರಣ ಹತ್ತಿರದಲ್ಲಿ ಇರುವ ಆರೋಗ್ಯ ಕೇಂದ್ರದ ಉಪಯೋಗ ಪಡಿತಾ ಇದ್ರು. ಬೇರೆ ಹಾಸ್ಪಿಟಲ್ನಿಂದ ಡೆಪ್ಯುಟೇಷನ್ ಮೇಲೆ 2 ದಿನ ಅಲ್ಲಿ 2 ದಿನ ಇಲ್ಲಿ ಎಂಬ ರಿಯಾಯಿತಿಯಂತೆ. ಏನ್ರಿ ಸ್ವಾಮಿ, ಕಾಯಿಲೆಗಳು ಇವತ್ತು ಡಾಕ್ಟರ್ ಇಲ್ಲ, ನಾಳೆ ಇರ್ತಾರೆ ಅಂತ ಡಾಕ್ಟರ್ ಇರೋದು ಇಲ್ಲದನ್ನ ನೋಡಿ ಡಿಸೈಡ್ ಮಾಡ್ತವೇನ್ರಿ? ಕೆಮ್ಮು ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಕಿಲೋಮೀಟರ್ ಹೋಗಿ ಬರೋಕೆ ಆಗುತ್ತೇನ್ರಿ ವಯೋವೃದ್ಧರು? ಏನೂ ಬೇಡ, ಕೊನೆ ಪಕ್ಷ ವೈದ್ಯಕೀಯ ಸವಲತ್ತುಗಳಾದ್ರೂ ಜನರಿಗೆ ತಲುಪೋ ಕೆಲಸ ಮಾಡಿ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ಕಡೆ ಗಮನ ಹರಿಸಿ ಕಾಯಂ ವೈದ್ಯರನ್ನ ಹಾಕುವ ಕಡೆ ಗಮನ ಹರಿಸಿ. ಶಿಲ್ಪ ಆರ್ ಗೌಡ, ಕ್ರೈಮ್ ವರದಿಗಾರರು, ನವಕರ್ನಾಟಕ ಟಿವಿ.